ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಹಳೆಯ ಕಾಲದ ಡಿಶ್, ಅದು ಜೋಳದ ಬೇಳೆ ಮೆಂತೆ ಕಡುಬು ಅಂತ. ಇದನ್ನು ತುಂಬಾ ತಿಂತಾಯಿ ಚಿಕ್ಕವರಿದ್ದಾಗ. ತುಂಬಾ ರುಚಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಇಲ್ಲಿ ನಾನು ಒಂದು ಬಟ್ಲು ಮೆಂತ್ಯ ಸೊಪ್ಪನ್ನ ಎಲೆ ತಕ್ಕೊಂಡು ಕಟ್ ಮಾಡಿ ಇಟ್ಕೊಂಡು ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ಬಟ್ಲು, ಇದು 1 ಬಟ್ಲು ಅಳತೆ ಇದೆ ಜೋಳದ ಹಿಟ್ಟಿದು. ಇದರಲ್ಲಿ ನಾನು 2 ಬಟ್ಲು ಜೋಳದ ಹಿಟ್ಟು ತೊಗೊಂಡು ಇದನ್ನು ನಾನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ, ಇದಕ್ಕೆ ನಾನು ಸ್ವಲ್ಪ ಮೆಂತ್ಯ ಸೊಪ್ಪು ಜೊತೆಗೆ ಸ್ವಲ್ಪ ಕಸೂರಿ ಮೇಥಿನೂ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಬೇಕಾಗುತ್ತೆ. ಬೆಳ್ಳುಳ್ಳಿ, ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ನಾನೊಂದು ಚಿಕ್ಕ ಗ್ಲಾಸ್ಲೆ ಬೇಳೆ, ನಾನು ಜೋಳದ ಬೇಳೆ ಮೆಂತ್ಯ ಕಡುಬು ಅಂತ ಮಾಡ್ತಾಯಿರೋದು. ಇದನ್ನು ಈ ಬೇಳೆನ ನಾವು ಕುಕ್ಕರಲ್ಲಿ ನೀಟಾಗಿ ವಾಶ್ ಮಾಡಿ ಇದು 3 ಸರಿ ವಿಸಿಲ್ ಮಾಡಿಸ್ಕೋಬೇಕು. ಇದು ಬೇಳೆ ಮೆತ್ತಗಾಗಬೇಕು. ಇದಕ್ಕೆ ಅರಿಶಿಣ ಪುಡಿ ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ, ಖಾರ ಪುಡಿ ಮತ್ತು ಇದಕ್ಕೆ ಉಪ್ಪು. ಇದು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ. ಈಗ ನಾನು ಈ ಒಂದು ಚಿಕ್ಕ ಗ್ಲಾಸ್ ಬೇಳೆ ನಾನು 4 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಈ ಚಿಕ್ಕ ಗ್ಲಾಸ್ ಬೇಳೆ ನಾನು ನೀಟಾಗಿ ವಾಶ್ ಮಾಡಿ ಅದನ್ನು ನಾನು ನೀಟಾಗಿ ವಾಶ್ ಮಾಡಿ ನೀರು ಹಾಕಿ ಅದನ್ನು 3 ಸೀಟಿ ಉಳಿಸ್ಕೊಂಡಿದ್ದೀನಿ. ತುಂಬ ಮೆತ್ತಗೇನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಹದಕ್ಕೆ ಬರಬೇಕು ನೋಡಿ. ನಾನೀಗ ಬೇಳೆನ ನೀಟಾಗಿ ಕುಕ್ಕರಲ್ಲಿ ವಾಶ್ ಮಾಡಿಟ್ಟು ಅದನ್ನು 3 ಸೀಟಿ ಆಗೋ ತನಕ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಬರೀ ಇದು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಬಿಡಿ ತೊಗರಿ ಬೇಳೆದು. ನೋಡಿ, ಈಗ ನಾನು ಜೋಳದ ಬೇಳೆ ಮೆಂತ್ಯ ಕಡುಬಿಗೆ ಈ ಜೋಳದ ಹಿಟ್ಟನ್ನ ನಾನು ಈ ಬಟ್ಲಲ್ಲೇ 2 ಬಟ್ಲು ತೊಗೊತಾ ಇದ್ದೀನಿ. ನೀವು ಎಷ್ಟು ಜನ ಇದ್ದರೆ ಅದು ನೋಡ್ಕೊಂಡು ನೀವು ಹಾಕೋರಿ. ನಾನು 2 ಬಟ್ಲು ತೊಗೊಂಡು ಇದಕ್ಕೆ ನಾನು ಬಿಸಿನೀರನ್ನು ಕಾಯಕ್ಕಿಟ್ಟಿದ್ದೀನಿ. ಅದರಿಂದ ನಾನು ಹಿಟ್ಟನ್ನ ಹಾಕ್ಕೊಂಡ್ಬಿಡ್ತೀನಿ ನೀಟಾಗಿ. 2 ಬಟ್ಲು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ನೀವು ಎಷ್ಟು ಜನ ಇದ್ರೆ ನೋಡ್ಕೊಂಡು ಅದನ್ನು ಅಳತೆಗೆ ನೀವು ತೊಗೋರಿ. ಈಗ ಇದನ್ನು ನಾನು ಅಗಲ ಮಾಡ್ಕೊಂಡು ಇದಕ್ಕೆ ಬಿಸಿನೀರಾಗಿ ನಾದ್ಕೊತೀನಿ. ಒಬ್ಬೊಬ್ಬರು ಇದು ಬಿಸಿನೀರಲ್ಲೇ ಜೋಳದ ಹಿಟ್ಟು ಹಾಕಿನೂ ನೀವು ಮುದ್ದೆ ಮಾಡ್ಕೋಬೋದು. ಬಟ್ ನಾನು ಈ ರೀತಿ ಮಾಡ್ಕೊತೀನಿ. ನೀವು ಯಾವುದು ಕನ್ವೀನಿಯೆಂಟ್ ಆಗೋದು ಅದೇ ರೀತಿ ಮಾಡ್ಕೊರಿ. ನೋಡಿ, ಈಗ ನಾನು ಇದು ಬಿಸಿನೀರು ಹಾಕಿ ಇದನ್ನು ನಾನು ಚೆನ್ನಾಗಿ ಆದಷ್ಟು ಗಟ್ಟಿನೇ ನಾದ್ಕೊರಿ. ತುಂಬ ಮೆತ್ತಗಾದ್ರೆ ಚಿಕ್ಕದು ಉಂಡೆ ಮಾಡೋಕ್ಕಾಗಲ್ಲ ನಮಗೆ. ಚೆನ್ನಾಗಿ ಕಾದಿದೆ. ಈಗ ಈ ನೀರನ್ನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಒಂದೇ ಸಲ ಜಾಸ್ತಿ ಹಾಕ್ಕೋಬೇಡಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೊಂಬಿಡಿ. ನೋಡಿ, ನಾನು ಬಿಸಿನೀರು ಹಾಕಿ ಚೆನ್ನಾಗಿ ಜೋಳದ ಹಿಟ್ಟನ್ನ ನೀಟಾಗಿ ನಾದ್ಕೊಂಡ್ಬಿಟ್ಟಿದ್ದೀನಿ. ಈ ರೀತಿಯಾಗಿ ಗಟ್ಟಿಗೆ ನಾದ್ಕೊರಿ. ಇದನ್ನು ಇಲ್ಲಿ ತುಂಬ ಮೆತ್ತಗೆ ನಾದ್ಕೊಂಡ್ಬಿಟ್ಟೆ ಸಣ್ಣ ಉಳ್ಳಿ ಮಾಡೋಕ್ಕಾಗಲ್ಲ ನಮಗೆ. ಇದೇ ಅದಕ್ಕೆ ಮಾಡ್ತಾರೆ. ತುಂಬ ಜನ ಇದನ್ನು ಗೋಧಿ ಹಿಟ್ಟಲ್ಲೂ ಮಾಡ್ತಾರೆ. ಬಟ್ ನಮ್ಮ ಮನೇಲೆಲ್ಲ ಜೋಳದ ಹಿಟ್ಟಲೇ ಮಾಡೋರು. ನನ್ನ ಒಂದು ಫ್ರೆಂಡ್ ಮನೆಗೆ ಹೋದಾಗ, ನನ್ನ ಕ್ಲೋಸ್ ಫ್ರೆಂಡ್, ಅವಳು ಡಿಗ್ರಿ ಫ್ರೆಂಡು, ಅವಳ ರೂಪ ಅಂತ, ಅವ್ರ ಮನೆಗೆ ಹೋದಾಗ ಅವಳು ನನಗೆ ಇದು ಹೇಳ್ಕೊಟ್ಟಿಲ್ಲ, ಮರ್ತೋಗ್ಬಿಟ್ಟಿದ್ದೆ ಈ ರೆಸಿಪಿನ. ಅವಳು ಗೋಧಿ ಹಿಟ್ಟಲ್ಲಿ ಮಾಡಿದ್ಲು. ನಾವು ಮನೆಯಲ್ಲೆಲ್ಲ ಜೋಳದ ಹಿಟ್ಟಲ್ಲಿ ಮಾಡ್ತಾಯಿದ್ವಿ. ಅದು ನೋಡಿದ ಮೇಲೆ ನಾನು ಜೋಳದ ಹಿಟ್ಟು ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ನಾನು ಹಿಟ್ಟನ್ನ ಈ ಅದಕ್ಕೆ ಮಾಡ್ಕೊಳ್ಳಿ. ತುಂಬ ತೆಳು ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಅದಕ್ಕಿದ್ರೆ ನೀವು ಸಣ್ಣ ಉಳಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೋಡಿ, ನಾನು ಜೋಳದ ಹಿಟ್ಟನ್ನ ಹಿಂಗೆ ಸಣ್ಣ ಉಂಡೆ ಮಾಡ್ಕೊಂಡು ಉದ್ದ ಹಿಂಗೆ ಮಾಡ್ಕೊಂಡಿದ್ದೀನಿ. ಇದು ಮಾಡಿಕೊಂಡು ನಾವು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಡೋಣ ಚಾಕುಲೆ. ನೀವು ಬೇಕಾದ್ರೆ ಕೈಲೇ ಇದು ಮಾಡ್ಕೋಬೋದು. ಬಟ್ ಸರಿಯಾಗಿ ಅಳತೆ ಬರೋಲ್ಲ ಅಂತ ನಾನು ಚಿಕ್ಕದಾಗಿ ಹಿಂಗೆ ಕಟ್ ಮಾಡ್ಕೊಂಬಿಡ್ತೀನಿ ಪೀಸಸ್ನ. ಇದೇ ರೀತಿ ಕಟ್ ಮಾಡ್ಕೊರಿ. ನೀವು ಇದ್ರ ಗೋಧಿ ಹಿಟ್ಟಲ್ಲೂ ಮಾಡ್ಬೋದು. ಈಗ ಇದೇ ರೀತಿಯಾಗಿ ಆದಷ್ಟು ತುಂಬ ಚಿಕ್ಕದೇ ಮಾಡ್ಕೊರಿ. ತುಂಬ ದೊಡ್ಡ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟು ಇದನ್ನು ನಾವು ನೋಡಿ, ಇದು ಸಣ್ಣದು ಹಿಂಗೆ ಕಟ್ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಹಿಂಗೆ ನೀಟಾಗಿ ಹಿಂಗೆ ರೌಂಡ್ ಮಾಡಿಕೊಂಡು ನೋಡಿ, ಈ ರೀತಿ ರೌಂಡ್ ಮಾಡಿಕೊಂಡು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿಬಿಡ್ಬೇಕಷ್ಟೆ. ಈ ರೀತಿಯಾಗಿ ನಾವೆಲ್ಲ ಉಳ್ಳಿ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಈಗ ಕಟ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಕರೆಕ್ಟ್ ಅಳತೆ ಸಿಗುತ್ತೆ. ನೋಡಿ, ಹಿಂಗೆ ರೌಂಡ್ ಮಾಡಿಕೊಂಡು ಇದನ್ನು ನೋಡಿ ಚಿಕ್ಕದಾಗಿ ಹಿಂಗೆ ಈ ರೀತಿ ಮಾಡಿಕೊಂಡು ನಾನು ಒಂದು ಪ್ಲೇಟಾಗಿ ಇಟ್ಕೊತಾ ಇದ್ದೀನಿ. ಈಗ ನೋಡಿ, ಈ ರೀತಿ ನಾವು ಚಿಕ್ಕದಾಗಿ ಬಿಲ್ಲೆ ಮಾಡಿ ಇಟ್ಕೊಂಡ್ಬಿಡ್ಬೇಕು ಜೋಳದ್ದು. ಇದೇ ರೀತಿ ನೀವು ಗೋಧಿನೂ ಮಾಡ್ಕೋಬೋದು. ಒಬ್ಬೊಬ್ಬರಿಗೆ ಗೋಧಿದು ಆಗಲ್ಲ ಅಂದಾಗ ಜೋಳದ್ದು ಮಾಡ್ಕೋಬೋದು. ಜೋಳದ್ದು ತುಂಬ ರುಚಿಯಾಗಿರುತ್ತೆ. ಈ ರೀತಿ ಇದನ್ನು ಒಂದು ಖಂಡಿತ ಟ್ರೈ ಮಾಡಿ ನೋಡಿ. ಬಾಯಲ್ಲಿ ತುಂಬಾ ರುಚಿ ಬರುತ್ತೆ. ಮತ್ತು ಬ್ರೇಕ್ಫಾಸ್ಟಿಗೆ ಒಂದು ಒಳ್ಳೆ ಹೆಲ್ದಿ ಡಿಶ್ ಇದು. ಅಗಲೊಂದು ಬಾಂಡೆ ತೊಗೊಂಡಿದ್ದೀನಿ. ಆದಷ್ಟು ತಳ ಸ್ವಲ್ಪ ದಪ್ಪ ಇರೋದೇ ತೊಗೋರಿ. ಯಾಕಂದ್ರೆ ನಾವು ಜೋಳದನ್ನೇನು ಸಣ್ಣ ಉಳ್ಳಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನ ಇದ್ರಲ್ಲಿ ಹಾಕಿ ಕುದಿಸ್ಕೋಬೇಕು. ನೋಡಿ, ಈಗ ಒಂದು ಅಗಲವಾದ ಬಾಣಲೆ ತೊಗೊಂಡಿದ್ದೀನಿ. ಈ ಬಾಣಲೆಗೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 2 ರಿಂದ 3 ಸ್ಪೂನ್ ಎಣ್ಣೆ ಹಾಕಿ ಸಾಕು. ನೋಡಿ, ಎಷ್ಟೋ ಹಳೆ ಕಾಲ ಡಿಶ್ಗಳು ನಾವು ಮರ್ತೋಗ್ಬಿಟ್ಟಿರ್ತೀವಿ. ಒಂದು ಮನೆಯಲ್ಲಿ ಯಾರೋ ದೊಡ್ಡವರಿದ್ದರೆ ನೆನಪು ಮಾಡ್ತಾರೆ. ನಾನೀಗ ನನ್ನ ಫ್ರೆಂಡ್ ಮನೆಗೆ ಹೋದಾಗ ನನಗೆ ಇದು
ಮೆಂತ್ಯ ಕಡುಬು ತುಂಬ ಇಷ್ಟ ಅಂತ ಅವಳು ಗೋಧಿಯಲ್ಲಿ ಮಾಡಿದ್ಲು ಅದನ್ನು. ಆವಾಗ ನನಗೆ ಇದು ನೆನಪಾಗಿ ನಾನು ಇವತ್ತು ನಿಮಗೆ ಜೋಳದ್ದು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ನೋಡಿ ಈಗ ಎಣ್ಣೆ ಕಾದಿದೆ. ನಾನು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಖಂಡಿತ ಯಾರಿಗೆ ಡಿಶ್ ಗೊತ್ತಿಲ್ಲ ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಮತ್ತೆ ಮಾಡ್ಕೊಂಡು ತಿಂತೀರಾ. ಯೂಶ್ವಲಿ ತುಂಬ ಚೆನ್ನಾಗಿ ಗೊತ್ತಿರ್ಬೋದು ಅಂದ್ಕೊತೀನಿ. ಯಾರಿಗೆ ಗೊತ್ತಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ. ಈಗ ಸಾಸಿವೆ ಜೀರಿಗೆ ಆಗಿದೆ ಇದು. ಇದು ನಾವು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಹಾಕಿ ಇದಕ್ಕೆ ನಾನು ಜಾಸ್ತಿ ಇದಕ್ಕೆ ಬೆಳ್ಳುಳ್ಳಿ ಬೇಕಾಗುತ್ತೆ. ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಸ್ವಲ್ಪ ಬೆಳ್ಳುಳ್ಳಿ ವಾಸನೆ ಬರೋದು ಸ್ವಲ್ಪ ಒಂದು 10 ಸೆಕೆಂಡ್ ಇದು ಫ್ರೈ ಮಾಡ್ಕೊಡಿ. ನೋಡಿ ನಾನು ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗ್ತಂಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಮೆಂತ್ಯ ಸೊಪ್ಪೇನು ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ನಾನು 2 ಕಟ್ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ನೀವು ಎಷ್ಟು ಜನ ಇದೆ ನೋಡ್ಕೊಂಡು ನೀವು ಹಾಕ್ಕೋಬೋದು. ನೋಡಿ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು ಸರಿ ಮೆಂತ್ಯ ಸೊಪ್ಪು ಇಲ್ಲ ಮನೆಯಲ್ಲಿ ಅಂದರೆ ನೀವು ಮೆಂತ್ಯ ಸೊಪ್ಪನ್ನ ಒಬ್ಬರು ಮನೆಯಲ್ಲೇ ಒಣಗಿಸ್ಕೊಂಡಿರ್ತಾರೆ, ಅದರಿಂದಲೂ ಮಾಡ್ಬೋದು ನೀವು. ನೋಡಿ ಈಗ ನಾನು ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಈಗ ಸ್ವಲ್ಪ ನಾನು ಕಸೂರಿ ಮೇಥಿನೂ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಸೂರಿ ಮೇಥಿ ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂಥೇಳಿ ಕಸೂರಿ ಮೇಥಿನ ಹಾಕಿ ಸ್ವಲ್ಪ ಬಾಡಿಸ್ಕೊತೀನಿ ಇದನ್ನು. ನೋಡಿ ಇದಕ್ಕೆ ಏನು ಈರುಳ್ಳಿ ಬೇಡ, ಟೊಮೊಟೊ ಬೇಡ, ಏನು ಬೇಡ, ಬರೀ ಮೆಂತ್ಯ ಸೊಪ್ಪು, ಬೇಳೆ, ಜೋಳದ್ದು. ನೋಡಿ ಈಗ ಮೆಂತ್ಯ ಚೆನ್ನಾಗಿದೆ. ನಾನು 5 ಘಮ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲೇನು ಬೇಳೆನ ಒಂದು 2 ಸೀಟಿ ಉಡ್ಸ್ಕೊಂಡಿದ್ದಾರ. ತುಂಬ ಮೆತ್ತಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಇಷ್ಟು ಕಾಳಾಗಿರಲಿ. ಇದನ್ನು ನಾನೀಗ ಮೆಂತ್ಯ ಸೊಪ್ಪು ಆಗಿದೆ ಅಲ್ವಾ, ಇದು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಸ್ವಲ್ಪ ಮೆಂತ್ಯ ಸೊಪ್ಪು ಬೇಳೆ ಚೆನ್ನಾಗಿ ಇದು ಹೊಂದ್ಕೋಬೇಕು. ಇದಕ್ಕೇನು ತುಂಬ ಬೆನ್ಸೋದು ಬೇಕಾಗಿಲ್ಲ, ಯಾಕಂದರೆ ಬೇಳೆ ಆಗಲೇ ಬೆಂದಿದೆ ಇದು. ಇದಕ್ಕೆ ನಾನೀಗ ಉಪ್ಪು, ಖಾರ, ಬೆಲ್ಲ ಎಲ್ಲ ಹಾಕ್ತೀನಿ. ಈಗ ನೀವು ಬೆಲ್ಲ ಬೇಡಾದರೆ ಸ್ಕಿಪ್ ಮಾಡ್ಕೋಬೋದು. ಬೇಳೆ ಮತ್ತು ಮೆಂತ್ಯ ಸೊಪ್ಪು ಬೆಳ್ಳುಳ್ಳಿ ಹಾಕಿ ಕುದಿಸ್ತಾ ಇದ್ದೀನಿ. ಇದಕ್ಕೆ ನಾನು ನೀರು ಹಾಕ್ತಾಯಿದ್ದೀನಿ. ನಾವು ಎಷ್ಟು ಜೋಳದ್ದು ಇದು ಮಾಡ್ಕೊಂಡಿರ್ತೀವಲ್ಲ ಅದು ನೋಡ್ಕೊಂಡು ನೀರು ಹಾಕ್ಕೋಬೇಕು. ನೋಡಿ ನೀರು ಹಾಕ್ತಾಯಿದ್ದೀನಿ ನಾನೀಗ. ಇದಕ್ಕೆ ನೀರು ಹಾಕಿ ಇದಕ್ಕೆ ಉಪ್ಪು, ಖಾರ, ಬೆಲ್ಲ ಹಾಕ್ತಾಯಿದ್ದೀನಿ. ಇದನ್ನ ಬೆಲ್ಲ ನಿಮಗೆ ಬೇಡ ಅನ್ಸಿದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾವು ಬೆಲ್ಲ ಹಾಕ್ತೀವಿ. ನೋಡಿ ಒಂದು ಸಣ್ಣ ಚಿಕ್ಕ ಚಮಚಲ್ಲೇ ಬೆಲ್ಲ ಹಾಕಿದ್ದೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ. ನೀವು ಎಷ್ಟು ಖಾರ ಇಷ್ಟಪಡ್ತೀರೋ ಅದ್ರ ಮೇಲೆ ನೀವು ಹಾಕ್ಕೋರಿ. ಇದಕ್ಕೆ ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಮತ್ತು ಬ್ರೇಕ್ಫಾಸ್ಟಿಗೆ ಮಾತ್ರ ಒಳ್ಳೆ ಡಿಶ್ ಇದು, ಮತ್ತು ತುಂಬಾ ಹೆಲ್ದಿ ಡಿಶ್ಶು. ನೋಡಿ ನಾನು ಇದು ಚೆನ್ನಾಗಿದೆಲ್ಲ ಉಪ್ಪು, ಬೆಲ್ಲ, ಖಾರ ಪುಡಿ ಹಾಕಿ ಚೆನ್ನಾಗಿ ಕುದಿ ಬರೋ ತನಕ ಇದು ಕುದಿಸ್ಕೊತೀನಿ. ಇದಕ್ಕೆ ಸ್ವಲ್ಪ ಹಂಗೆ ಅರಿಶಿಣ ಪುಡಿನೂ ಹಾಕ್ತಾಯಿದ್ದೀನಿ ನಾನು. ಚೆನ್ನಾಗಿ ಕುದಿ ಬರಬೇಕು. ಆದಷ್ಟು ನಾವು ಇದಕ್ಕೆ 3/4 ಭಾಗ ನೀರು ಹಾಕಬೇಕಾಗುತ್ತೆ ಬೇಳೆ ಹಾಕಿದ್ಮೇಲೆ. ಯಾಕಂದರೆ ನಾವು ಜೋಳದ್ದೇನು ನಾವು ಸಣ್ಣ ಉಂಡೆ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ದೀವಲ್ಲ, ಅದು ಕುದಿಯೋಕೆ ನೀರು ಬೇಕಾಗುತ್ತೆ. ನೋಡಿ ನನಗೆ ಇದನ್ನು ಏನು ಜೋಳದ್ದೆಲ್ಲ ಸಣ್ಣ ಇದು ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಇವೇನು ಅಂಟ್ಕೊಳ್ಳಲ್ಲ, ಇವು ನೀರಲ್ಲಿ ಓದ್ಕೊಳ್ಳಿ, ಅವು ಸಪ್ರೇಟಾಗಿ ಇದು ಹಾಕ್ಬಿಡ್ತವೆ. ನೋಡಿ ನಾನು ಇದನ್ನು ಹಾಕಿ ಚೆನ್ನಾಗಿ ಕುದಿಸ್ತೀನಿ. ಎಷ್ಟೊತ್ತು ಕುದಿಸ್ಬೇಕಂದ್ರೆ ಅವು ಚೆನ್ನಾಗಿ ಬೆನಿಬೇಕು ಇದರಲ್ಲಿ, ಅವೇನು ಅಂಟ್ಕೊಳ್ಳಲ್ಲ ಇದರಲ್ಲಿ. ಚೆನ್ನಾಗಿ ಕುದಿಯೋಕೆ ಬಿಡಿ ಇದನ್ನು. ಇದೇ ರೀತಿಯೇ ಗೋಧಿ ಇದು ಮಾಡ್ಕೊತಿರಲ್ಲ, ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಾಡ್ಕೊರಿ. ಅವಾಗ ಈಗ ಚೆನ್ನಾಗಿ ಕುದಿಸ್ತೀನಿ ಒಂದು 10 ನಿಮಿಷದ ಕಾಲ. ನೋಡಿ ನಾನು ಬಿಸಿ ಮೆಂತ್ಯ ಕಡುಬು ನೋಡಿ 3/4 ಭಾಗ ನೀರು ಹಾಕಿದ್ದೆ ನಾನು. ನೋಡಿ ಅದು ಎಲ್ಲ ಜೋಳದ್ದು ಎಲ್ಲ ಗಟ್ಟಿ ಬಿಟ್ಕೊಂಡು ಎಷ್ಟು ತಿಕ್ಕಾಗಿದೆ ನೋಡಿ. ನೋಡಿ ಈಗ ಮೆಂತ್ಯ ಕಡುಬು ರೆಡಿ ಆಗಿದೆ. ಇದು ಕೊತ್ತಂಬರಿ ಸೊಪ್ಪು ಎಲ್ಲ ಏನು ಹಾಕೋಕ್ಕೆ ಹೋಗಬೇಡಿ, ಅದು ಟೇಸ್ಟ್ ಹೋಗ್ಬಿಡುತ್ತೆ ಮೆಂತ್ಯದು. ನೋಡಿ ಈಗ ಬಿಸಿ ಜೋಳದ ಮೆಂತ್ಯ ಕಡುಬು ರೆಡಿ ಆಗಿದೆ. ಖಂಡಿತ ಟ್ರೈ ಮಾಡಿ. ಯಾರೋ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ನಾನು ಕಮೆಂಟ್ ಮಾಡಿ. ನೋಡಿ ಈಗ ಮೆಂತ್ಯ ಕಡುಬು ಆಗಿದೆ. ನಾನು ಇದು ಒಂದು ಬೌಲಿಗೆ ಇದು ಸರ್ವ್ ಮಾಡ್ಕೊತೀನಿ. ನೋಡಿ ಎಷ್ಟು ಗಟ್ಟಿಯಾಗಿದೆ ನೋಡಿ. ನೋಡಿ ಒಂದು ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ, ತುಂಬ ಹೆಲ್ದಿ ಡಿಶ್ ಕೂಡ. ಯಾರಿಗೆ ಗೋಧಿ ಹಾಕಿ ಬರೋಲ್ಲ ಅವರು ಜೋಳದಲ್ಲಿ ಮಾಡ್ಕೊಂಡು ತಿನ್ಬೋದು ಇದನ್ನು. ನೋಡಿ ಬಿಸಿಯಾದ ಜೋಳದ ಬೇಳೆ ಮೆಂತ್ಯ ಕಡುಬು ಆಗಿದೆ ನೋಡಿ. ಇದಕ್ಕೆ ನಾವು ಸ್ವಲ್ಪ ಬಿಸಿ ತುಪ್ಪ ಹಾಕ್ಕೊಂಬಿಟ್ರೆ ತಿನ್ನೋಕೆ ತುಂಬಾ ರುಚಿಯಾಗಿರುತ್ತೆ.
ನೋಡಿ ಇದು ಬಿಸಿ ತುಪ್ಪ. ಇದು ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕೋಕೆ ಹೋಗಬೇಡಿ, ಅದು ಮೆಂತ್ಯದ ಫ್ಲೇವರೇ ಹೋಗ್ಬಿಡುತ್ತೆ ಅದರದಲ್ಲಿ. ನೋಡಿ ಮೆಂತ್ಯ ಕಡಬು ನಾನು ಸರ್ವ್ ಮಾಡಿದ್ದೀನಿ. ನೋಡಿ ಈಗ ಜೋಳದ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಈ ರೀತಿ ಬೆನಿಬೇಕಿದು. ಖಂಡಿತ ಟ್ರೈ ಮಾಡಿ, ತುಂಬಾ ಹೆಲ್ದಿ ಬ್ರೇಕ್ಫಾಸ್ಟ್ ಇದು. ಯಾರಾದರೂ ಟ್ರೈ ಮಾಡಿದರೆ ಪ್ಲೀಸ್ ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.